ಸರ್ಕಾರದಿಂದ ಸ್ಕೀಮ್ ಮಾಡಿದ್ರೆ ಈ ಸ್ಕೀಮ್ ತರ ಮಾಡ್ಬೇಕು ನೋಡಿ. ಒಂದೇ ಸ್ಕೀಮ್ಗೆ ಕೇಂದ್ರ ಸರ್ಕಾರದಿಂದನೂ ಸಬ್ಸಿಡಿ, ರಾಜ್ಯ ಸರ್ಕಾರದಿಂದನೂ ಸಬ್ಸಿಡಿ. ಯಾವುದೇ ಜಾತಿ ಇರ್ಲಿ, ಯಾವುದೇ ಧರ್ಮ ಇರ್ಲಿ, ಗಂಡಾಗ್ಲಿ ಹೆಣ್ಣಾಗ್ಲಿ, ಹಳ್ಳಿ ಆಗ್ಲಿ ಸಿಟಿ ಆಗ್ಲಿ, ಎಲ್ಲರಿಗೂ ಒಂದೇ ತರ ಸಬ್ಸಿಡಿ. ಏನೋ ಓದಿಲ್ಲ ಅಂದ್ರೂ ಓಕೆ, ನಿಮ್ಮ ಹತ್ರ ಜಮೀನ್ ಇಲ್ಲ ಅಂದ್ರೂ ಓಕೆ. ಯಾವ್ದು ಈ ಸ್ಕೀಮು, ಯಾರಿಗೀ ಸ್ಕೀಮ್ ಅಂತ ನೋಡ್ತೀರಾ? ಕೇಂದ್ರ ಸರ್ಕಾರದ PMFMN ಅಂತ ಒಂದು ಸ್ಕೀಮು. ಮನುಷ್ಯ ಆಗ್ಲಿ, ಪ್ರಾಣಿ ಆಗ್ಲಿ, ಪಕ್ಷಿಗಳಾಗ್ಲಿ, ಈ ಮೂರಲ್ಲಿ ಯಾವ್ದಾದ್ರೂ ಒಂದು ತಿನ್ನುವಂತಹ ಉತ್ಪನ್ನಗಳನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಅದರ ಘಟಕವನ್ನ ಮಾಡ್ಲಿಕ್ಕೆ ನಿಮ್ಗೆ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಒಟ್ಟಾರೆ 50% ಸಬ್ಸಿಡಿ ಜೊತೆಗೆ 90% ವರೆಗೂ ಸಾಲ ಕೊಡುವಂತ ಒಂದು ಸ್ಕೀಮ್. ಉದಾಹರಣೆಗೆ ಹೇಳೋದಾದ್ರೆ, ಈಗ ನಿಮ್ಮೂರ್ ತಿಪ್ಟೂರು ಇರುತ್ತೆ, ನಿಮ್ಮ ಸಿಕ್ಕಾಪಟ್ಟೆ ಕೊಬ್ಬರಿ ಬೆಳಿತೀರಾ, ನೀವು ಕೊಬ್ಬರಿಯಿಂದ ಎಣ್ಣೆ ತೆಗಿಬೇಕು, ಅದ್ರ ಮಿಷಿನ್ ಹಾಕ್ಬೇಕಲ್ಲ, ಅದಕ್ಕೆ ಸಬ್ಸಿಡಿ ಸಿಗುತ್ತೆ. ನೀವೀಗ ಮಿಷಿನ್ ತರ್ತಾ ಇದ್ದೀರಾ, 1 ಲಕ್ಷ ರೂಪಾಯಿ ಅಂತ ಹೇಳಿದ್ರೆ ನಿಮ್ಮ ಹತ್ರ 10,000 ಇದ್ರೆ ಸಾಕು, ಬ್ಯಾಂಕ್ ಇಂದ 90% ಸಾಲ ಕೊಡ್ತಾರೆ, ಅಂದ್ರೆ 90,000 ಸಾಲ ಕೊಡ್ತಾರೆ. ಅದರಲ್ಲಿ 50,000 ಸಬ್ಸಿಡಿ ಹೋಗುತ್ತೆ ನಿಮ್ಗೆ. ಇನ್ನು 40,000 ರೂಪಾಯಿಗೆ ನೀವು ಬಡ್ಡಿಯನ್ನ ಕಟ್ಕೊಂಡು ಲೋನ್ ತೀರ್ಸಂತ ಹೋಗ್ಬೇಕು. ಈ ಸ್ಕೀಮ್ ನಲ್ಲಿ ನೀವು ಗರಿಷ್ಠ 15 ಲಕ್ಷದವರೆಗೂ ಸಬ್ಸಿಡಿಯನ್ನ ಪಡೆಯಬಹುದು. 15 ಲಕ್ಷ ಸಬ್ಸಿಡಿ ಬಂದ್ರೆ 9 ಲಕ್ಷ ರಾಜ್ಯ ಸರ್ಕಾರದ್ದು ಹಾಗೂ 6 ಲಕ್ಷ ಕೇಂದ್ರ ಸರ್ಕಾರದಾಗಿರುತ್ತೆ. ಇನ್ನು ಈ ಸ್ಕೀಮ್ ನಲ್ಲಿ ಏನೇನೆಲ್ಲ ಮಾಡಬಹುದು ಅಂತ ಹೇಳಿ ಕೆಳಗಡೆ ಒಂದು ಲಿಸ್ಟ್ ಕೊಟ್ಟಿದ್ದೀನಿ ನೋಡಿ. ಅದರಲ್ಲಿರುವಂತಹ ಯಾವುದೇ ಒಂದು ಘಟಕನ ನೀವು ಸ್ಥಾಪನೆ ಮಾಡಬಹುದು. ಉದಾಹರಣೆಗೆ ಟಿಪ್ಟೂರ್ ಆದ್ರೆ ಕೊಬ್ಬರಿ ಎಣ್ಣೆ, ಅಥವಾ ದಾವಣಗೆರೆ ಆದ್ರೆ ಮಂಡಕ್ಕಿ ಮಾಡ್ಲಿಕ್ಕೆ, ನಂಜನಗೂಡಾರು ಬಳಕೆ ಚಿಪ್ಸ್ ಮಾಡ್ತೀರಾ ಮಾಡ್ರಿ, ಇಲ್ಲ ಕರಾವಳಿ ಏನೋ ಒಂಥರ ಸ್ಪೆಷಲ್ ಉಪ್ಪಿನಕಾಯಿ ಮಾಡ್ತೀವಿ ಮಾಡ್ರಿ, ಇಲ್ಲ ನಾವು ಭೀಮಾ ತೀರ್ಥದವರು ತೊಗರಿ ಬೆಳೆ ಮಾಡ್ತೀವಿ ಮಾಡಿ. ಯಾವುದೇ ತರದ ಮನುಷ್ಯ ಅಥವಾ ಪ್ರಾಣಿ ಅಥವಾ ಪಕ್ಷಿಗಳು ತಿನ್ಲಿಕ್ಕೆ ಯೋಗ್ಯವಾಗಿರುವಂತಹ ಒಂದು ಉತ್ಪನ್ನವನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಅದರ ಘಟಕವನ್ನ ಮಾಡ್ಲಿಕ್ಕೆ ನಿಮ್ಗೆ ಸಬ್ಸಿಡಿಯನ್ನ ಕೊಡುವಂತ ಸ್ಕೀಮ್. ಇನ್ನು ಈ ಒಂದು ಸ್ಕೀಮ್ ನಲ್ಲಿ ಅಪ್ಲಿಕೇಶನ್ ಹಾಕೋದು ಹೆಂಗೆ, ಅಥವಾ ಡಾಕ್ಯುಮೆಂಟ್ಸ್ ಗಳು ಏನ್ ಬೇಕು, ದುಡ್ಡು ಎಷ್ಟು ಖರ್ಚಾಗುತ್ತೆ, ಏನೇನೆಲ್ಲ ಮಾಡಬಹುದು, ಈ ರೀತಿ ಯಾವುದೇ ಒಂದು ಡೌಟ್ ಗಳಿದ್ರು ಕೂಡ ನೀವು ಕೆಳಗಡೆ ಕೊಟ್ಟಿರುವಂತಹ ನಂಬರ್ನ ಕರೆ ಮಾಡಿ ತಿಳ್ಕೋಬಹುದಾಗಿರುತ್ತೆ. ಜೊತೆಗೆ ಅಪ್ಲಿಕೇಶನ್ ಕೂಡ ಅವರೇ ಹಾಕೊಡ್ತಾರೆ. ನೀವೇನು